ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ತುಂಬ ಟ್ರೆಡಿಷ್ನಲ್ ಡಿಶ್ಶು ಅಥವಾ ಟ್ರೆಡಿಷ್ನಲ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ಕಲ್ತಪ್ಪ, ಸ್ವೀಟ್ ಕಲ್ತಪ್ಪನ ತುಂಬ ಈಸಿಯಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋದಲ್ಲಿ ಹೋಗುವ. ಕಲ್ತಪ್ಪ ಮಾಡಲಿಕ್ಕೆ ನಾನು ಒಂದು ಕಪ್ಪು ರೈಸ್ ತೊಗೊಂಡು ಅದನ್ನು ನೀಟಾಗಿ 2-3 ಬಾರಿ ತೊಳೆದು ಒಂದು 3-4 ಗಂಟೆ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ರೈಸು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನೀರೊಂದು ಕಡೆ ಸೋಸಿಟ್ಬಿಟ್ಟು ಈಗ ಇದಕ್ಕೆ 1 ಸ್ಪೂನಷ್ಟು ಬೇಯಿಸಿದ ಅನ್ನ ಮತ್ತು ಇದಕ್ಕೆ ಒಂದು 4 ಏಲಕ್ಕಿ, ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಈ ರೀತಿ ಬ್ಲೆಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಒಂದು ಗ್ಯಾಸಿಗೆ 1 ಅಚ್ಚು ಬೆಲ್ಲನ ಈ ರೀತಿ ಪುಡಿ ಮಾಡಿಕೊಂಡು ಒಂದು ಕಡೆ ಸೈಡು ಕರಗಿಸಿಟ್ಕೊಳ್ಳೋಣ. ಈ ಬೆಲ್ಲ ಒಂದು ಕಡೆ ಕರಗ್ತಾ ಇರಲಿ, ಅಷ್ಟರೊಳಗಡೆ ಕೆಲವು ಫ್ರೈ ಮಾಡಿಟ್ಕೊಳ್ಬೇಕು. ಅದಕ್ಕೆ ನಾನು 1-2 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದಕ್ಕೆ ಕೊಬ್ಬರಿ, ಸಣ್ಣದಾಗಿ ಹೆಚ್ಚಿರುವಂತಹ ಕೊಬ್ಬರಿ ಅಥವಾ ಕಾಯಿ ಇದ್ರೂ ಆಗುತ್ತೆ, ಕಾಯಿನೂ ಈ ರೀತಿ ಸಣ್ಣಗೆ ಹೆಚ್ಕೊಂಡು ನೀಟಾಗಿ ಬ್ರೌನಾಗಿ ಫ್ರೈ ಮಾಡಿಟ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸಣ್ಣ ಈರುಳ್ಳಿ ಬರುತ್ತಲ್ಲ, ಸಾಂಬಾರು ಈರುಳ್ಳಿ, ಅದನ್ನು ಈ ರೀತಿ ಸಣ್ಣಗೆ ಹೆಚ್ಚೋಕೆ ಫ್ರೈ ಮಾಡ್ಕೊಳ್ಳಿ. ಸಣ್ಣ ಈರುಳ್ಳಿ ಇಲ್ಲಾಂದ್ರೂ ಪರವಾಗಿಲ್ಲ, ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಫ್ರೈ ಮಾಡಿ ಒಂದು ಕಡೆ ಸ್ವಲ್ಪ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಲಾಸ್ಟಿಗೆ ಕಲ್ತಪ್ಪ ಮೇಲೆ ಹಾಕಲಿಕ್ಕೆ. ಬೆಲ್ಲ ಕರಗ್ತಾ ಇದೆ. ಈಗ ಬೆಲ್ಲನ ಕರಗಿದ ತಕ್ಷಣ ಇಮಿಡಿಯೇಟ್ಲಿ ಮೊದಲೇ ನಾವು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೋಸ್ಕೊಂಡು ಹಾಕ್ಕೊಳ್ಬೇಕು. ಬೆಲ್ಲ ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಒಂದು ಸಣ್ಣ ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಬಿಟ್ಟು ಆ ತವದ ಮೇಲೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪಾತ್ರೆ, ಆ ಪಾತ್ರೆನಿಟ್ಟು ನೀಟಾಗಿ ಬಿಸಿ ಮಾಡ್ಕೊಳ್ತಿದ್ದೀನಿ. ಆ ತವದ್ದು ಬಿಸಿಯಲ್ಲೇ ಇದು ಬಿಸಿ ಆಗಬೇಕು, ಡೈರೆಕ್ಟು ಫ್ಲೇಮ್ ಹಾಕಬಾರ್ದು. ಸೊ ಈಗ ಮಿಕ್ಸ್ ಮಾಡಿಟ್ಟಿರುವಂತಹ ಬ್ಲೆಂಡನ್ನು ಇಮಿಡಿಯೇಟ್ಲಿ ಹಾಕಬೇಕು. ಹಾಕಿದ ನಂತರ ತಿರುಗಿಸಿ ಕೊಡಬೇಡಿ. ಈಗ ಮೊದಲೇ ನಾವು ಸ್ವಲ್ಪ ತೆಗೆದಿಟ್ಟಿದ್ವಲ್ಲ ಫ್ರೈ ಮಾಡಿದ್ದು ಕೊಬ್ಬರಿ ಮತ್ತು ಈರುಳ್ಳಿದು, ಅದನ್ನು ಈ ರೀತಿ ಹಾಕ್ಕೊಂಡ್ರೆ ಎಲ್ಲ ಈ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮುಚ್ಚಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಯಾವತ್ತೂ, ಉರಿ ಹೈ ಫ್ಲೇಮಲ್ಲಿ ಇಡಬೇಡಿ. ಈ ರೀತಿ ನೀಟಾಗಿ ಬೇಯ್ತಾ ಬರುತ್ತೆ. ಒಂದು 20 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ. ಬೇಯಿಸಾದ ನಂತರ ಈ ರೀತಿ ನೀರಿರುತ್ತೆ ಕವರ್ ಮೇಲೆ, ಅದನ್ನು ಒರೆಸ್ಬಿಟ್ಟು ಇನ್ನೊಮ್ಮೆ ನೀಟಾಗಿ ಇನ್ನೊಂದು 10 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಬೇಯಿಸಾದ ನಂತರ ಕಲ್ತಪ್ಪ ರೆಡಿಯಾಗಿದೆ. ನೋಡಿ, ಇದನ್ನು ಆರಿದ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಂಡು ಈ ರೀತಿ ಕಟ್ ಮಾಡಿದರೆ ಕಲ್ತಪ್ಪ ತುಂಬ ಟೇಸ್ಟಿಯಾಗಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಸ್ಮೂತಾಗಿದೆ. ಮತ್ತು ಅದು ಒಳಗಡೆ ಲೇಯರ್ ಅನ್ನ ಹಾಕೋದ್ರಿಂದ ನೋಡಿ ಈ ರೀತಿ ಲೇಯರು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಈ ರೀತಿ ನೀವು ಮನೇಲಿ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಸು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಅಥವಾ ಡಿಫ್ರೆಂಟ್ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಒಳ್ಳೆಯದಾಗಲಿ, ಬಾಯ್.